ಸಾಲಿಗ್ರಾಮಕ್ಕೆ ಹೋಗಿದ್ದೆ. ಒಬ್ಬ ಕಾರ್ಯಕರ್ತ ಪಾರ್ಟಿ ಸೇರ್ತೀನಿ ಅಂತ ಹೇಳಿದ್ರು. ಅವನಿಗೆ ಹೇಳಿದೆ, ಏನಯ್ಯ ನೀನು ಬೇರೆ ಪಾರ್ಟಿ ಕೆಲಸ ಮಾಡ್ತಿದ್ದೆ, ನಾನಿವತ್ತು MLA ಆಗದೆ ಇದ್ದರೆ ಈ ಊರು ತಾಲೂಕು ಆಯ್ತಿತ್ತ, ನಿನ್ನ ಮನೆ ಕಾಂಕ್ರೀಟ್ ರೋಡ್ ಆಯ್ತಿತ್ತೇನೆ ಮುಂದ್ಗಡೆ ಅಂದೆ. ಅದಕ್ಕೆ ಅವನು ಏನು ಹೇಳ್ದೆ ಗೊತ್ತಾ ಅಧ್ಯಕ್ಷ, ಅಯ್ಯ ಊರು ತಾಲೂಕಾಯ್ತು, ಮನೆ ಮುಂದೆ ಕಾಂಕ್ರೀಟ್ ಆಯ್ತು, ನನಗೇನಾಯ್ತು ಹೇಳೋಣ ಅಂದ. ಆಗ ನಾನು ಅವನಿಗೆ ಹೇಳಿದೆ, ಅಲ್ಲಪ್ಪ ನಾವು ಡಾಕ್ಟರ್ BR ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದನ್ನ ಪಾಲನೆ ಮಾಡಬೇಕು, 100ಕ್ಕೆ 100 ಆಗದೆ ಇದ್ರು ಅವ್ರೇನು ಹೇಳಿದ್ದಾರೆ, ನಾವು ರಾಜಕಾರಣಕ್ಕೆ ಬರುವಂಥದ್ದು ರಾಜಕಾರಣ ಸೇವೆ ಅಲ್ಲ, ರಾಜಕಾರಣ ಉದ್ಯೋಗ ಅಲ್ಲ, ಅದು ಸೇವೆ. ನಮ್ಮ ಬದುಕನ್ನ ಕಟ್ಕೊಳ್ಳೋಕ್ಕೋಸ್ಕರ ಅಲ್ಲ ರಾಜಕಾರಣಕ್ಕೆ ಬರೋದು, ಇತರರ ಬದುಕನ್ನ ಕಟ್ಕೊಳ್ಳೋಕ್ಕೋಸ್ಕರ ನಾವು ರಾಜಕಾರಣಕ್ಕೆ ಬರುವಂಥದ್ನ ಅಂತ ಹೇಳಿದ್ದಾರೆ. ನಿನ್ನ ಅರ್ಥ ಏನಂಗಾದ್ರೆ ಜನರಿಂದ ಹೊಡಿಬೇಕು, ನಿಮ್ಮಿಂದಲೇ ಹೊಡಿಬೇಕು, ನಿಮಗೆ ಕೊಡಬೇಕಾ? ನಾವು ಇವತ್ತೇನಾಗಿದ್ದೀವಿ ಅಂದರೆ ಇಲ್ಲಿ ಜನರ ಸಮಸ್ಯೆಗಳನ್ನ ತಿಳ್ಕೊಂಡು ಕಾನೂನನ್ನ ಬದಲಾವಣೆ ಮಾಡಿ ಜನರಿಗೆ ನ್ಯಾಯ ಕೊಡುವಂಥದ್ದನ್ನ ಮಾಡಬೇಕು ಅಂಥೇಳಿ ನಮ್ಮನ್ನು ಆರಿಸಿ ಕಳಿಸಿರುವಂಥದ್ದು. ನಾವಿಲ್ಲಿ ಕಾನೂನು ಮಾಡ್ತೀವಲ್ಲ, ಅಲ್ಲಿ ಕೂತಿರೋ ಪುಣ್ಯಾತ್ಮರು ಎಲ್ಲರೂ ಪಾಲನೆ ಮಾಡ್ತಾರಾ? ಈಗ ಅವ್ರು ಹೇಳ್ದಂಗೆ ನಾವು ಕೇಳೋದಾಗ್ಬಿಟ್ಟೈತೆ. ಏನೋ ಒಂದಷ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ಸ್ವಲ್ಪ ಎದುರಿಸಿ ನಾನು ಹೇಳ್ತಾ ಇದ್ದೀನಿ ಮಾಡು ಅಂತ ಹೇಳ್ತಿದ್ರು. ನಮ್ಮ ಕುಮಾರಣ್ಣವ್ರು ಒಂದಷ್ಟು ಪ್ರೀತಿಯಿಂದ ಆಯ್ತು ಮಾಡ್ರಿ ಅಂತ ಹೇಳ್ತಿದ್ರು. ಈಗ ಬೊಮ್ಮಾಯಿ ಸಾಹೇಬರು ಪರವಾಗಿಲ್ಲ, ಆದರೆ ಇವತ್ತು ನಾವು ಕಾನೂನನ್ನ ಮಾಡುವಂಥವರು ಯಾರು ಪಾಲನೆಯನ್ನ ಮಾಡಬೇಕು ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ, ಅವ್ರು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ.